ಸ್ನೇಹಿತರೆ, ಆದಿತ್ಯ ಮಂಡಲಕ್ಕೆ ಸ್ವಾಗತ ಸುಸ್ವಾಗತ. ಬಿಗ್ ಬ್ಯಾಂಗ್ ಥಿಯರಿ, ಸೂರ್ಯ ಸಿದ್ಧಾಂತ ನಡೆದ ನಂತರ ಸೂರ್ಯನ ಸುತ್ತಲೂ ಸುತ್ತುತ್ತಿದ್ದ ಕಲ್ಲು ಬಂಡೆಗಳು, ಅನಿಲಗಳು, ಧೂಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಾ ಪರಸ್ಪರ ಆಕರ್ಷಿಸಿ ಕುದಿಯುವ ಲಾವಾದ ಉಂಡೆಯಂತೆ ತಯಾರಾಗಿದ್ದ ಭೂಮಿಗೆ ದೈತ್ಯಾಕಾರದ ಉಲ್ಕೆಯೊಂದು ಅಪ್ಪಳಿಸಿದ ಕಾರಣ ಭೂಮಿಯ ಈ ಉಂಡೆಯಿದ್ದ ಬೇರ್ಪಟ್ಟ ವಸ್ತುಗಳೆಲ್ಲವೂ ಒಂದಾಗಿ ಮತ್ತೊಂದು ಉಂಡೆಯ ರೂಪವನ್ನು ಪಡೆದುಕೊಂಡಿತು. ಕ್ರಮೇಣ ಈ ಉಂಡೆ ಚಂದ್ರನಾಗಿ ಪರಿವರ್ತನೆಗೊಂಡಿತು. ಹೀಗೆ ಸೃಷ್ಟಿಯಾದ ಚಂದ್ರನು ತನ್ನನ್ನು ತಾನು ಸುತ್ತಿಕೊಂಡು ಭೂಮಿಯನ್ನು ಪ್ರದಕ್ಷಿಣಾಕಾರವಾಗಿ ಗಡಿಯಾರದ ರೂಪದಲ್ಲಿ ಸುತ್ತಲು ಪ್ರಾರಂಭಿಸಿದನು. ಈ ಕಾಲಗಣನೆಯನ್ನು ನಮ್ಮ ಪೂರ್ವಿಕರು ಸೂಕ್ಷ್ಮವಾಗಿ ಗಮನಿಸಿ ಚಂದ್ರನ ಚಲನೆಯ ಆಧಾರದ ಮೇಲೆ ದಿನಗಳನ್ನು ಲೆಕ್ಕಾಚಾರ ಮಾಡಲು ಪ್ರಾರಂಭಿಸಿದರು. ಚಂದ್ರ ಗೋಚರಿಸದ, ಅಂದರೆ ಚಂದ್ರ ಕಾಣದ ದಿನದಿಂದ ಅಮಾವಾಸ್ಯೆ ಎಂದು ಪರಿಗಣಿಸಿ ನಂತರದ 14 ದಿನಗಳನ್ನು 14 ತಿಥಿಗಳಾಗಿ ಗುರುತಿಸಿ ಶುಕ್ಲಪಕ್ಷ ಅಥವಾ ವೃದ್ಧಿಚಂದ್ರ ಎಂದು ಕರೆಯುತ್ತಾರೆ. ನಂತರ ಪೂರ್ಣಚಂದ್ರ ಗೋಚರಿಸಿದ ದಿನದಿಂದ ಪೌರ್ಣಮಿ ಎಂದು ಪರಿಗಣಿಸಿ ನಂತರದ 14 ದಿನಗಳನ್ನು 14 ತಿಥಿಗಳಾಗಿ ಗುರುತಿಸಿ ಕೃಷ್ಣ ಪಕ್ಷ ಅಥವಾ ಕ್ಷೀಣಚಂದ್ರ ಎಂದು ಕರೆಯುತ್ತಾರೆ. ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನವನ್ನು ಒಳಗೊಂಡು 15 ದಿನ ಮತ್ತು ಶುಕ್ಲ ಪಕ್ಷದ ಪೌರ್ಣಮಿಯ ದಿನವನ್ನು ಒಳಗೊಂಡು 15 ದಿನಗಳನ್ನು ಎರಡೂ ಪಕ್ಷಗಳ 30 ದಿನಗಳ ಲೆಕ್ಕ ಮಾಡಿ ಮಾಸ ಎಂದು, ಅಂದರೆ ತಿಂಗಳೆಂದು ಗುರುತಿಸಲಾಗಿದೆ. 12 ತಿಂಗಳನ್ನು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪೌಷ್ಯ, ಮಾಘ ಮತ್ತು ಫಾಲ್ಗುಣ ಎಂದು ಹೆಸರಿಸಲಾಗಿದೆ. ಈ 12 ತಿಂಗಳುಗಳಲ್ಲಿ ನೈಸರ್ಗಿಕ ಹವಾಮಾನದಿಂದ ಆಗುವ ವ್ಯತ್ಯಾಸವನ್ನು ಗಮನಿಸಿ ಪ್ರತಿ 2 ತಿಂಗಳಿಗೆ ಒಂದರಂತೆ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹಿಮಂತ ಋತು, ಶಿಶಿರ ಋತು ಎಂದು 6 ಋತುಗಳಾಗಿ ವಿಂಗಡಿಸಿದ್ದಾರೆ. ಆ 6 ಋತುಗಳನ್ನು ಪ್ರತಿ 2 ಋತುಗಳಿಗೆ ಒಂದರಂತೆ ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲವಾಗಿ ವಿಭಜಿಸಲಾಗಿದೆ. ಬೇಸಿಗೆ ಕಾಲ, ಈ ಕಾಲಕ್ಕೆ ವಸಂತ ಋತು ಮತ್ತು ಗ್ರೀಷ್ಮ ಋತು 2 ಋತುಗಳು. ಈ 2 ಋತುಗಳಲ್ಲಿ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸ ಎಂಬ 4 ತಿಂಗಳು ಒಳಗೊಂಡಿರುತ್ತದೆ.
ಇವುಗಳಲ್ಲಿ ಚೈತ್ರ ಮಾಸ, ವೈಶಾಖ ಮಾಸ ಮತ್ತು ಜ್ಯೇಷ್ಠ ಮಾಸಗಳು ಬೇಸಿಗೆಯ ಬಿಸಿಲಿನ ಮಾಸಗಳಾಗಿದ್ದು, ಆಷಾಢ ಮಾಸವು ಬಿಸಿಲಿನಿಂದ ಮಳೆಗಾಲಕ್ಕೆ ಪರಿವರ್ತನೆಗೊಳ್ಳುವ ಮಾಸವಾಗಿರುತ್ತದೆ. ಮಳೆಗಾಲ ಈ ಕಾಲಕ್ಕೆ ವರ್ಷ ಋತು ಮತ್ತು ಶರತ್ ಋತು ಎರಡು ಋತುಗಳು. ಈ ಎರಡು ಋತುಗಳಲ್ಲಿ ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸ ಎಂಬ 4 ತಿಂಗಳು ಒಳಗೊಂಡಿರುತ್ತದೆ. ಇವುಗಳಲ್ಲಿ ಶ್ರಾವಣ ಮಾಸ, ಭಾದ್ರಪದ ಮಾಸ ಮತ್ತು ಆಶ್ವಯುಜ ಮಾಸ ಮುಂಗಾರು ಮಳೆಯ ಮಾಸಗಳಾಗಿದ್ದು, ಕಾರ್ತಿಕ ಮಾಸವು ಮಳೆಗಾಲದಿಂದ ಚಳಿಗಾಲಕ್ಕೆ ಪರಿವರ್ತನೆಗೊಳ್ಳುವ ಮಾಸವಾಗಿದೆ. ಇನ್ನು ಚಳಿಗಾಲ ಈ ಕಾಲಕ್ಕೆ ಹಿಮಂತ ಋತು ಮತ್ತು ಶಿಶಿರ ಋತು ಎರಡು ಋತುಗಳು. ಈ ಋತುಗಳಲ್ಲಿ ಮಾರ್ಗಶಿರ ಮಾಸ, ಪೌಷ್ಯ ಮಾಸ, ಮಾಘ ಮಾಸ ಮತ್ತು ಫಾಲ್ಗುಣ ಮಾಸ ಎಂಬ 4 ತಿಂಗಳುಗಳು ಒಳಗೊಂಡಿರುತ್ತದೆ. ಇವುಗಳಲ್ಲಿ ಮಾರ್ಗಶಿರ ಮಾಸ, ಪೌಷ್ಯ ಮಾಸ, ಮಾಘ ಮಾಸಗಳು ಚಳಿಗಾಲದ ಮಾಸಗಳಾಗಿದ್ದು, ಫಾಲ್ಗುಣಿ ಮಾಸವು ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಪರಿವರ್ತನೆಗೊಳ್ಳುವ ಮಾಸವಾಗಿದೆ. ಒಟ್ಟಾರೆ 2 ಪಕ್ಷಗಳು, 12 ತಿಂಗಳು, 6 ಋತುಗಳು ಮತ್ತು 3 ಕಾಲಗಳು ಸೇರಿ ಒಂದು ವರ್ಷವಾಗಿ ನಿರ್ಧಾರ ಮಾಡಿರುವ ನಮ್ಮ ಪೂರ್ವಜರಿಗೆ ಇದ್ದ ಖಗೋಳಶಾಸ್ತ್ರದ ಬಗೆಗಿನ ಜ್ಞಾನವನ್ನು ಈ ಸಂಚಿಕೆಯಲ್ಲಿ ನೆನಪಿಸಿಕೊಂಡು ಚಂದ್ರನ ಕುರಿತಾದ ಒಂದು ಸಣ್ಣ ಮಾಹಿತಿಯನ್ನು ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೂಮಿಯ ಮೇಲೆ ರಚನೆಯಾದ ಪಂಚಭೂತಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ನಿಮ್ಮಿಂದ ವಿರಾಮ ಬಯಸುವ ನಿಮ್ಮ ಪ್ರೀತಿಯ ಪ್ರಕೃತಿ ಪುತ್ರ ಆದಿತ್ಯ ಪೃಥ್ವಿಚಂದ್ರ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ.